ನೆಕ್ಸ್ಟ್ ಟೈಮ್ ತಗೋತೀವಿ ಮೇಡಮ್ ಲಾಗ್ ಶುರು ತಡಿಯೇ ಶಿಲ್ಪ ನೋಡ್ವಾ ನೋಡಿ ಲೈಟ್ ಆನ್ ಮಾಡು ಒಂದ್ಸಲ ಹೆಂಗ್ ಕಾಣಿಸ್ಲ ಒಂದು ಹುಡುಗಿ ಸೆಟ್ ಮಾಡ್ಕೊಡ್ಲಿಲ್ಲ ಶಿಲ್ಪ ಒಬ್ನೇ ಬರ್ತಿದ್ಯಾ ಹುಡುಗಿ ಬರ್ತಾರೆ ಹುಡುಗಿ ಮನೆ ಕಡೆ ಬರ್ತಾರೆ ಮನೆಗೆ ಡಿನ್ನರ್ ಪಾರ್ಟಿಗೆ ಹೋಗ್ತಿದೀವಿ ನಾನು ಸುಮ್ಮನೆ ಮ್ಯಾನ್ಯುವಲ್ ಮಾಡಿದ್ದಾರೆ ಅನ್ಕೊಂಡಿದ್ದೆ ಬಟ್ ಖಾಲಿ ಮಾಡ್ತಿದ್ವಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಿಲ್ಪಶ್ರೀ ಯೂಟ್ಯೂಬ್ ಚಾನೆಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಂ, ಒಂದು ನಿಮಿಷ ಯಾರೆಲ್ಲ ಇನ್ನೂ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿಲ್ಲ ಬೇಗ ಬೇಗ ಕ್ಲಿಕ್ ಮಾಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಫ್ರೆಂಡ್ ಗ್ರೂಮ್ ಟು ಬಿ ಇದೆಯಲ್ವಾ, ಹಾಗಾಗಿ ಗ್ರೂಮ್ ಟು ಬಿ ಸೆಲೆಬ್ರೇಷನ್ಗೆ ಏನೆಲ್ಲ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಪರ್ಚೇಸ್ ಮಾಡ್ತಿದ್ದೆ. ಈ ಬೇಕ್ರಿನಲ್ಲಿ ಕ್ರೌನ್ ಅಷ್ಟೇ ಸಿಕ್ಕಿದ್ದು ನನಗೆ ಗ್ರೂಮ್ ಟು ಬಿ ಸೆಲೆಬ್ರೇಷನ್ಗೆ. ಬಟ್ ಬೇರೆ ಅದಕ್ಕೆ ರಿಲೇಟೆಡ್ ಆಗಿ ಏನೋ ನನಗೆ ಸಿಗ್ಲಿಲ್ಲ ನಾನು ಕೇಳಿದ್ದು, ಹಾಗಾಗಿ ಕ್ರೌನ್ ಅಷ್ಟೇ ತಗೊಂಡ್ಬಿಟ್ಟು ಹೊರಟೆ ಅಲ್ಲಿಂದ. ನೆಕ್ಸ್ಟ್ ನಾನು ಬಂದಿದ್ದು ಕೃಷ್ಣ ಬೆಂಗಲ್ ಸ್ಟೋರ್ಗೆ. ಅಲ್ಲಿ ಗ್ರೂಮ್ ಟು ಬಿ ಸೆಲೆಬ್ರೇಷನ್ಗೆ ಏನೆಲ್ಲ ಬೇಕೋ ಅದೆಲ್ಲ ಸಿಗುತ್ತೆ, ಸೊ ಅಲ್ಲಿ ತಗೊಂಡೆ. ಸೆಲೆಬ್ರೇಷನ್ ಎಲ್ಲಿ ಮಾಡಿದ್ವಿ ಅಂದ್ರೆ ಚಿಕ್ಕಮಂಗ್ಳೂರಲ್ಲಿ MG ರೋಡಲ್ಲಿ ಇರುವಂತಹ ಕ್ರೇಮರಿ ಕೆಫೆನಲ್ಲಿ ಮಾಡಿದ್ವಿ. ಇಲ್ಲಿ ಮೊದಲೇ ನಾವು ಬುಕ್ ಮಾಡಿದ್ರೆ ಸೊ ಡೆಕೋರೇಷನ್ ಎಲ್ಲ ಮಾಡ್ಕೊಡ್ತಿದ್ರು. ನಾವು ಏನಿತ್ತು ಅದರಲ್ಲೇ ಮಾಡಿ ಮುಗಿಸೋಣ ಅಂತ ಹೋದ್ವಿ. ಯಾಕಂದ್ರೆ ಸರಿಯಾಗಿ ಪ್ಲಾನ್ ಮಾಡಿರ್ಲಿಲ್ಲ. ನಾನು ಬೆಂಗಳೂರಿಂದ ಯಾವತ್ತು ಬರ್ತೀನಿ ಅಂತ ನನಗೆ ಡೌಟ್ ಇತ್ತು, ಹಾಗಾಗಿ ಹೋಗ್ಬಿಡ್ಬೇಕು. ಶಿಲ್ಪ ನೋಡ್ವಾ ಆಯ್ತಾ, ರೆಡಿ ಆಯ್ತಾ? ವಾವ್, ಹ್ಯಾಪಿ ಬರ್ಡೇ ನಾ ಗ್ರೂಮ್ ಟು ಬಿ. ಜಿ ಲೆಟರ್ ಜೀನಾ ಗ್ರೂಮ್. ಹ್ಯಾಪಿ ಬರ್ಡೇ ಗ್ರೂಮ್ ಟು ಬಿ. हैप्पी बर्थडे. रिमूव करो. शादी उनका शादी. ಓಕೆ, ಅವ್ರ ಹತ್ರ ಗ್ರೂಮ್ ಟು ಬಿ ಲೆಟರ್ಸ್ ಇರಲಿಲ್ಲ. ಹೇಳಿ ಕೇಳಿ ನನ್ನನ್ನು ಕೇಳಬೇಕಾ? ನಾನೇನು ಮಾಡಿದೆ ಅಂದರೆ ಅದನ್ನೇ ಉಲ್ಟಾ ಮಾಡಿಬಿಟ್ಟು ಅಲ್ಲಿಗೇನೆ ಗ್ರೂಮ್ ಟು ಬಿ ನಾವೇ ಮಾರ್ಕರಲ್ಲಿ ಬರೆದ್ರೆ ಆಯಿತು ಅಂತ ಹೇಳ್ಬಿಟ್ಟು ನಾವೇ ಪ್ರಿಪೇರ್ ಮಾಡಿದ್ವಿ. ನಾವು ಪ್ರಿಪೇರ್ ಮಾಡೋ ಅಷ್ಟರಲ್ಲೇ ಗ್ರೂಮ್ ಎಂಟ್ರಿ ಕೊಟ್ಟರು. ಸೊ ಅವ್ರನ್ನ ಅಲ್ಲಿ ಒಳಗಡೆ ಕರ್ಕೊಂಡು ಹೋಗ್ಲಿಲ್ಲ, ಇಲ್ಲೇ ಇರೋ ಅಂತ ಹೇಳ್ಬಿಟ್ಟು ಹೇಳಿದ್ವಿ. ವೆಲ್ಕಮ್ ಮಾಡ್ಕೊಂಡ್ವಿ ಅವನನ್ನ. ಸೊ ಇಲ್ಲೇ ಕೂತಿರೋ ಅಂತ ಹೇಳಿದ್ವಿ. ಹ್ಯಾಪಿ ಬರ್ಡೇ ಅನ್ನೋ ಲೆಟರ್ನ ಬ್ಯಾಕ್ ಸೈಡಲ್ಲಿ ನಾನು ಗ್ರೂಮ್ ಟು ಬಿ ಅಂತೇಳಿ ಬರಿತಾ ಇದ್ದೀನಿ. ನನ್ನ ಫ್ರೆಂಡ್ ಅರ್ಪಿತಾ ಬಲೂನ್ಸ್ ಎಲ್ಲ ಸರಿ ಮಾಡ್ತಾ ಇದ್ಲು. ನೆಕ್ಸ್ಟ್ ಯಾವಾಗ ನಿಂದು? ಆದ್ಮೇಲೆ ನೋಡು, ಪ್ರಸನ್ನ ಮಧ್ಯದಲ್ಲಿ ಒಳ್ಳೊಳ್ಳೆ ಹುಡುಗಿರು ಬಂದಿರ್ತಾರೆ, ಯಾವ್ದಾದ್ರು ಒಂದು ಕ್ಯಾಚ್ ಹಾಕೋಬಿಡ ಆಯ್ತಾ? ನೀವೆಲ್ಲ ಫ್ರೆಂಡ್ಸ್ ಒಂದು ಹುಡುಗಿ ಸೆಟ್ ಮಾಡ್ಕೊಡ್ಲಿಲ್ಲ. ನಿನಗೆ ಎಷ್ಟು ಜನ ಹುಡುಗಿರಿದ್ರು ಸಾಕಾಗಲ್ಲ ಬಿಡೋತ್ತೆ. ಯಾವ ಬಿಡಿಸ್ಕೊಳ್ಳೋದೇ ಇಲ್ಲ, ಬರೀ ಫ್ರೆಂಡ್ಸ್ ಅಂತ ಮಾತಾಡ್ತಾನೆ ಅಷ್ಟೇ. ಇದ್ದಿದ್ದೆಲ್ಲ ಹೋಗ್ಬಿಡ್ತೆ. ಪಾಪ. ಈ ರೀತಿ ಟೇಬಲ್ನ ಡೆಕೋರೇಟ್ ಮಾಡಿದ್ವಿ. ನಾನಂತೂ ಈ ಕೆಫೆನಲ್ಲಿ ಇದ್ದಿದ್ದು ಕ್ಯಾಶ್ ಕೌಂಟರ್ ಹತ್ರ ಇದ್ದಿದ್ದೆಲ್ಲ ಗಿಫ್ಟ್ಗಳನ್ನ ತಗೊಬಂದಲ್ಲಿ ಇಡ್ತಿದ್ದೆ. ನೀವು ನೋಡ್ಬೋದು, ಇದು ಕ್ಯಾಶ್ ಕೌಂಟರ್ ಅಲ್ಲಿ ಇದ್ದಿದ್ದು.
ಸೊ ಬುಟ್ಟಿ ಥರ ಇತ್ತು, ತುಂಬ ಚೆನ್ನಾಗಿತ್ತು. ಯುನಿಕ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ತಗೊಬಂದು ಅಲ್ಲಿ ಇಟ್ಬಿಟ್ಟೆ, ಫೋಟೋಶೂಟ್ಗೂ ಚೆನ್ನಾಗಾಗುತ್ತೆ ಅಂತ. ನೆಕ್ಸ್ಟ್ ಮಜಾ ಆದ್ಮೇಲೆ ಇದನ್ನ ಪೂಜೆ ಬಿಟ್ಟು ಹಿಂಗೆ ಇಟ್ಕೋಗೋದೇ. ಇವಾಗ ನನ್ನ ಫ್ರೆಂಡು ಸಿದ್ಧ ಎಂಟ್ರಿ ಕೊಡ್ತಾ ಇದ್ದಾನೆ. ಎಲ್ಲ ಒಬ್ನೇ ಬರ್ತಿದ್ಯಾ? ಇವನ್ ನೆಕ್ಸ್ಟ್ ಅಣ್ಣ ಬಂದ್ರು ಕೇಕ್ ತಗೊಂಡು. ಅವ್ರಿಗೆ ಕೇಕ್ ಕೊಡಲ್ವಣ್ಣ? ಅಲ್ಲೇ ಒಳಗೆ ಒಳಗೆ ನೀಡಿ. ಓಕೆನಾ? ಪುಷ್ಪರಾಜನ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಮಲ್ಟಿ ಟ್ಯಾಲೆಂಟೆಡ್, ಡ್ರಾಯಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಬಿಡಿಸ್ತಾರೆ. ಸೊ ಅವ್ರ ಲೆಟರ್ಸ್ಗಳು ತುಂಬಾ ಚೆನ್ನಾಗಿರುತ್ತೆ. ನಾನ್ ಬರ್ದಿರೋ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಸ್ವಲ್ಪ ಆಲ್ಟರ್ ಮಾಡೋಣ ಅಂತ ಮಾಡ್ತಾ ಇದ್ದಾರೆ. ಹುಡುಗಿ ಮನೆ ಕಡೆ ಬರ್ತಾರೆ, ಮನೆ ಬೇಸಿಂತಾಗ ಹೋಗ್ಬೇಕು ಅಂತ. ನೆಕ್ಸ್ಟ್ ಮಾರ್ಚ್ ಅಲ್ಲಿ ಸಿದ್ಧಂದು ಮದ್ವೆ ಇದೆ, ಹಾಗಾಗಿ ಅವನಿಗೆ ಸ್ವಲ್ಪ ಕಾಲು ಎಳಿತಾ ಇದ್ವಿ. ನಿನ್ ಮದ್ವೆ ಎಲ್ಲಿ ಪ್ರೀ ವೆಡ್ಡಿಂಗ್ ಎಲ್ಲಿ ಅಂತ ತಿರುಪತಿಲಿ ಅಂತಿದ್ದ. ಸುಳ್ಳು ಹೇಳ್ಬೇಡ, ನಿಜ ಹೇಳು. ತಿರುಪತಿಗೆ ಗುಂಡೋಡ್ಸಿ ಪ್ರೀ ವೆಡ್ಡಿಂಗ್ ಮಾಡಿಸೋದು. ಈಗ ನಾಳೆ ಬರ್ತಾರೆ ಹುಡುಗಿ ಮನೆಯವರು. ಮತ್ತೆ ಯಾವಾಗ? ಒಂದೇ ಮುಗಿಸ್ಬಿಡ್ತಿಲ್ಲ. ನಿಜ ಹೇಳ್ತಿದಾರೆ ಸುಳ್ಳು? ಅಲ್ಲ, ಯಾವ ಹುಟ್ಟಿದ್ದು? ಭದ್ರಾವತಿ ಸೈಡ್ ಇಲ್ಲಿರೋದು. ನಾನು ಯಾವ ಹೇಳೋದು ನನಗೆ ಗೊತ್ತಲ್ಲ. ಇಲ್ಲಿ ಹುಡ್ಗಿ ಊರು ಯಾಕೆ ಹೇಳ್ತಿಲ್ಲ ಅಂದ್ರೆ, ಪ್ರಸನ್ನ ಆಲ್ರೆಡಿ 2 ಹುಡ್ಗಿರ್ನ ತಪ್ಸಿದ್ನಂತೆ. 3ನೇ ಹುಡ್ಗಿ ಇನ್ನು ಮಿಸ್ ಆಗೋದ್ ಬೇಡ ಅಂತ ಹೇಳ್ಬಿಟ್ಟು ಅವನಿಗೆ ಹುಡ್ಗಿ ಊರ ಹೆಸರೇ ಹೇಳ್ತಿಲ್ಲ. ಅದ್ರ ಬಗ್ಗೆ ತರಲೆ ಮಾಡ್ಕೊಂಡು ಕುತ್ಕೊಂಡ್ವಿ. ಓಕೆ, ಬರೋರೆಲ್ಲ ಬಂದಾಯ್ತು ಅಂತ ಹೇಳ್ಬಿಟ್ಟು ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಿದ್ವಿ. ನನ್ನ ಫ್ರೆಂಡಿಗೆ ಎಂಟ್ರೆನ್ಸ್, ಅವನಿಗೆ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಒಳಗಡೆ ಹಾಲ್ ಕರ್ಕೊಂಡು ಹೋಗ್ತಾ ಇದ್ದೀವಿ. It's DJ. ಪ್ರೆಸ್ ಮಾಡಿ
ಏ ಸೀನಿಯರ್ ಫಸ್ಟ್ ಸೀನಿಯರ್ ಫಸ್ಟ್ Sorry ass DJ. Oh my God. ಏ ಮತ್ತೆ ಸುಮ್ಮನೆ ಟೀಚರ್ ಏನ್ ಕುಡಿತ ಅಂತ ಹೇಳ್ಬೇಕಪ್ಪ ಏನ ಪಾರ್ಟಿ ಅಷ್ಟೇ ನನ್ನ ಪಾರ್ಟಿ Joy to the world ಬಂದೆ ತಮ್ಮ is come. Let everyone receive her King. Let everyone prepare him room. And heaven and nature sing. 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 ಸೆಲೆಬ್ರೇಷನ್ ಎಲ್ಲ ಮುಗಿದ್ಮೇಲೆ ರೀಲ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಅಣ್ಣ ಪ್ರಸನ್ನಂಗೆ ಡ್ಯಾನ್ಸ್ ಹೇಳ್ಕೊಡ್ತಿದ್ದ. ಸೆಲೆಬ್ರೇಷನ್ ಮುಗೀತು ಫ್ರೆಂಡ್ಸ್. ಇವಾಗ ಡಿನ್ನರ್ ಪಾರ್ಟಿಗೆ ಹೋಗ್ತಿದೀವಿ. ಪ್ರಸನ್ನ ಬ್ಯಾಚುಲರ್ ಪಾರ್ಟಿ ಕೊಡಿಸ್ತಾನಂತೆ, ಅದಕ್ಕೆ ಹೋಗ್ತಿದೀವಿ. ಮಹಾರಾಜದಲ್ಲಿ ನಂಬರ್ ಒಂದು ಪಾರ್ಟಿ ಕೊಡಿಸ್ತಾನೆ. ವಾವ್, ಎಷ್ಟು ಚೆನ್ನಾಗಿದೆ. ನಾನು ಸುಮ್ಮನೆ ಮ್ಯಾನ್ಯುವಲ್ ಮಾಡಿದ್ದಾರೆ ಅನ್ಕೊಂಡಿದ್ದೆ, ಬಟ್ ರಿಯಲ್ ಆಗಿ ಈ ಥರ ಇದೆ. ಗ್ರ್ಯಾಂಡ್ ಮಹಾರಾಜ ಹೋಟೆಲ್ ಅಲ್ಲಿ ಏನ್ ಸ್ಪೆಷಲ್ ಅಂದ್ರೆ ಅವ್ರ ಮನೆ ಬಳಸಿದಂತಹ ವಸ್ತುಗಳು, ಹಳೆ ಕಾಲದಿಂದನೂ ಯಾವೆಲ್ಲ ವಸ್ತು ಬಳಸಿದ್ದಾರೆ ಅದನ್ನೆಲ್ಲ ಶೋಗೆ ಇಟ್ಟಿದ್ದಾರೆ. ಸೊ ಅದೇ ಯುನಿಕ್ ಆಗಿರೋದು ಈ ಹೋಟೆಲ್ ಅಲ್ಲಿ. ತುಂಬಾ ಚೆನ್ನಾಗಿದೆ. ನೀವು ಕೂಡ ಯಾರಾದ್ರೂ ಬಂದಾಗ ಈ ಹೋಟೆಲಿಗೆ ಬನ್ನಿ. ಯಾರೆಲ್ಲ ಇನ್ನ ಚಿಕ್ಕಮಂಗ್ಳೂರವರು ಆ ಹೋಟೆಲ್ಗೆ ಹೋಗಿಲ್ಲ, ಹೋಟೆಲ್ಗೆ ಹೋಗಿ. ತುಂಬಾ ಚೆನ್ನಾಗಿದೆ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ. ಫುಲ್ ಎಲ್ಲ ಖಾಲಿ ಮಾಡ್ತೀವಿ.
ಇದರಲ್ಲಿ ಇಬ್ರು ಫ್ರೆಂಡ್ಸ್ ನಾನ್ ವೆಜ್ ತಿನ್ನಲ್ಲ, ಸೊ ಅವರು ನಮ್ಮ ಜೊತೆ ವಿಡಿಯೋಕ್ ಬಂದ್ರೆ ಎಲ್ಲಿ ನಾನ್ ವೆಜ್ ತಿಂತಿದ್ದಾರೆ ಅನ್ಕೊಳ್ತಾರೆ ಮನೆಯವರು ಅಂತ ಎದ್ರುಕೊಳ್ತಿದ್ರು ನೋಡಿ. ಇವಳು ಎದ್ರುಕಂತವಳು, ನೀವೇನ್ ತಿನ್ನಲ್ಲ ಬಿಡ. ಏನಾದ್ರು ಮಾತಾಡಿ ಸುಮ್ಮನೆ ಕುತ್ಕೊಂಡು ಕುಡಿತಿದ್ರ. ಹೆಂಗಿತ್ತು ಕೇಳಿ ಮಾತಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ತಪ್ಪದೆ ಬೆಲ್ ಐಕನ್ನ ಪ್ರೆಸ್ ಮಾಡಿ.